ನಮಸ್ಕಾರ, ಇದು ಆಕಾಶವಾಣಿಯ ಹಕ್ಕಿ ಬೆಳಗ ಕಾರ್ಯಕ್ರಮ. ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಪ್ರಸ್ತುತಿ ಅಕ್ಷರಮನೆ ಮಕ್ಕಳಿಂದ. ಧರಣಿ ಮಂಡಲ ಮಧ್ಯದೊಳಗೆ ಭರತವೆಂಬ ದೇಗುಲದೊಳಗೆ ಜ್ಞಾನವೂ ಜ್ಯೋತಿಯಂತೆ ಬೆಳಗಲಿ, ಜ್ಞಾನವೂ ಜ್ಯೋತಿಯಂತೆ ಬೆಳಗಲಿ, ಧರ್ಮದ ಧ್ವಜ ಹಾರಾಡಲಿ, ಧರ್ಮದ ಧ್ವಜ ಹಾರಾಡಲಿ. ಎಲ್ಲಿ ಯಾವಾಗ ಧ್ವಜ ಹಾರಿಸ್ತೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀವಿ ಇರಿ. ನಮಸ್ಕಾರ ಸ್ನೇಹಿತರೆ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಅಕ್ಷರಮನೆ ಶಾಲೆ ಮಕ್ಕಳು ಏನೋ ಸದ್ದು ಮಾಡ್ತಿದ್ದಾರೆ. ಹೌದು, ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ, ನಾವೆಲ್ಲ ಸಂಭ್ರಮಿಸಿದ ದಿನ. ಹೌದು, ನಮ್ಮ ದೇಶದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ ಈ ದಿನ ನಾವೆಲ್ಲ ಮಾತಾಡ್ತಿದ್ದೀವಿ. ನಾವು ಅಕ್ಷರಮನೆಯವರು. ಆದರೆ ಎಲ್ಲಿಂದ ಆರಂಭಿಸೋಣ? ಉತ್ತರದಲ್ಲಿ ಹಿಮಾಲಯ, ದಕ್ಷಿಣದಲ್ಲಿ ಕನ್ಯಾಕುಮಾರಿ, ಪೂರ್ವದಲ್ಲಿ ಬ್ರಹ್ಮಪುತ್ರ, ಪಶ್ಚಿಮದಲ್ಲಿ ದ್ವಾರಕ. ಇದು ನಮ್ಮ ಭಾರತ. ಇಷ್ಟು ವೈವಿಧ್ಯ, ಆದರೆ ಒಂದೇ ರಾಷ್ಟ್ರ. ಇದು ಭೂಗೋಳದ ಮ್ಯಾಪಿನಲ್ಲಿ ನೋಡಿದ್ರೆ ಒಂದು ಭಾಗ, ಆದರೆ ಭಾವದ ಮ್ಯಾಪಿನಲ್ಲಿ ನೋಡಿದ್ರೆ ವಿಶ್ವದ ಕಿರೀಟ. ಭೌಗೋಳಿಕ ವೈಶಿಷ್ಟ್ಯತೆಗೆ ಸಮಾನವಾದದ್ದು ನಮ್ಮ ಸಂಸ್ಕೃತಿ. ಮಹಾಕವಿಗಳು ಕಾವ್ಯವೇ ಜೀವನದ ದಾರಿ ಅಂತ ಹೇಳಿದರು. ಅದು ನನಗೂ ಗೊತ್ತು. ನಮ್ಮ ದೇಶ ನಕ್ಷೆ ಅಲ್ಲ, ಹೃದಯದಲ್ಲಿದೆ. ಹೌದು ಹೌದು. ಭಗತ್ ಸಿಂಗ್, ಝಾನ್ಸಿ ಲಕ್ಷ್ಮೀಬಾಯಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಹೋರಾಟದ ಫಲವಲ್ಲವೇ ನಮಗೆ ದೊರೆತ ಈ ಸ್ವಾತಂತ್ರ್ಯ. ಅವರು ಮುಂದಿನ ಪೀಳಿಗೆಗಾಗಿ ಹೋರಾಡಿದರು. ಅವರು ಬದುಕಿಗೆ ಅರ್ಥ ಕೊಟ್ಟರು. ನಮ್ಮ ನಾಡಿಗೆ ನವಚೇತನ ತಂದರು. 1947 ಆಗಸ್ಟ್ 15 ಯಾವ ದಿನ ಆಗಿತ್ತು ಗೊತ್ತಾ ಗಾರ್ಗಿ? ಶನಿವಾರನಾ? ಇಲ್ಲ ಚಿನ್ಮಯ್, ನೀನ್ ಗೊತ್ತಾ? ಸೋಮವಾರನಾ? ಇಲ್ಲ, ಶುಕ್ರವಾರ. ಆದರೆ ನೀನು ಏನನ್ನಾದರೂ ಮರ್ತಿದ್ಯಾ ಅನ್ನಿಸುತ್ತೆ. ಭಾರತ ವೈವಿಧ್ಯತೆ ಮತ್ತು ಸನಾತನ ಜ್ಞಾನದಿಂದ ಕೂಡಿದೆ. ಬೋಧಿ ವೃಕ್ಷದಡಿಯಲ್ಲಿ ಬುದ್ಧ ಬೋಧಿಯನ್ನು ಪಡೆದರು. ಶಿವನಂತೆಯೇ ಗಣಪತಿ, ಪಾರ್ವತಿ, ಕೃಷ್ಣ ಇವರೆಲ್ಲರೂ ನಮ್ಮ ನಂಬಿಕೆಯ ಸ್ತಂಭಗಳು. ಹಬ್ಬಗಳು, ಸಂಪ್ರದಾಯಗಳು ಇವುಗಳಿಂದಲೇ ಬಂದಿವೆ. ನಮಗೆಲ್ಲ ರುಚಿಯಾದ ಮತ್ತು ಪ್ರೀತಿಯಾದ ವಿಷಯ ಆಹಾರ. ಭಾರತೀಯ ಆಹಾರ, ಮಸಾಲೆಯ ಸ್ವಾದ, ವೈವಿಧ್ಯಮಯ ತಿನಿಸುಗಳು ಜಗತ್ತೆಲ್ಲ ಮೆಚ್ಚುವಂಥದ್ದು. ಆಹಾರ ಸೇವಿಸುವ ಮೊದಲು ಎಲ್ಲರೂ ಭಗವದ್ಗೀತೆಯ ಒಂದು ಶ್ಲೋಕ ಹೇಳೋಣ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಕನ್ನಡದಲ್ಲಿ ಅರ್ಪಣೆ ಬ್ರಹ್ಮ, ಅಗ್ನಿ ಬ್ರಹ್ಮ, ಹವಿಸ್ಸು ಬ್ರಹ್ಮ, ಹೀಗೆ ಎಲ್ಲವೂ ಬ್ರಹ್ಮಮಯ. ನನಗೊಂದು ಹಾಡು ನೆನಪಾದ ಗೊತ್ತಾ? ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು, ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು. ಅದಕ್ಕೆ ಅಲ್ವೇ ಯುರೋಪಿನರು ಭಾರತಕ್ಕೆ ಬಂದಿದ್ದು? ಆಹಾರ ಸಾಕು, ಮುಂದೆ ವಿಜ್ಞಾನ ತಂತ್ರಜ್ಞಾನಕ್ಕೆ ಹೋಗೋಣ. ವಿಜ್ಞಾನದಲ್ಲಿ ನಾವು ಮುಂದೆ. ಅಬ್ದುಲ್ ಕಲಾಮರ ಕನಸು ಇವತ್ತು ಇಸ್ರೋ ಮೂಲಕ ಚಂದ್ರಯಾನದ ಕನಸು ನಿಜವಾಗಲಿದೆ. ಚಿನ್ಮಯ್, ಇಸ್ರೋ ಬಗ್ಗೆ ಸ್ವಲ್ಪ ವಿವರಿಸ್ತೀಯಾ? ISRO ಇಸ್ರೋ ಅಂದರೆ ಏನೋ ಗೊತ್ತಾ? ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇದನ್ನು ಮೊದಲ ಬಾರಿಗೆ ವಿಕ್ರಮ್ ಸಾರಾಭಾಯಿ ಅವರು ನಮ್ಮ ಬೆಂಗಳೂರಿನಲ್ಲಿ ಸ್ಥಾಪಿಸಿದ್ದರು. ಇಲ್ಲಿ ನಾವು ಬಾಹ್ಯಾಕಾಶದ ಬಗ್ಗೆ ಸಂಶೋಧನೆ ಮಾಡುತ್ತೇವೆ. ಆರ್ಯಭಟ್ಟನ ಶೂನ್ಯ, ಚರಕನ ಆಯುರ್ವೇದ, ತಕ್ಕಳಿ ತಂತ್ರಜ್ಞಾನದ ಪ್ರಾಚೀನ ಬಿಂಬ ಇವೆಲ್ಲವೂ ಭಾರತೀಯ ತಿಳುವಳಿಕೆಯ ಆಳ ತೋರಿಸುತ್ತದೆ. ಸರ್ CV ರಾಮನ್, ಶ್ರೀನಿವಾಸ ರಾಮಾನುಜಂ, ಸರ್ M ವಿಶ್ವೇಶ್ವರಯ್ಯ ಇವರೆಲ್ಲರ ಕೊಡುಗೆ ಅತ್ಯಮೂಲ್ಯ. ಸುಧಾಮೂರ್ತಿ ಬಗ್ಗೆ ಗೊತ್ತಾ? ಅವರು ಶಿಕ್ಷಣ ತಜ್ಞೆ, ಲೋಕೋಪಕಾರಿಯಾಗಿದ್ದಾರೆ. ಅವರಿಗೆ ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಗಳು ದೊರೆತಿವೆ.
ಅವರು 13 ಕನ್ನಡ ಪುಸ್ತಕ, 1 ಮರಾಠಿ ಮತ್ತು 29 ಇಂಗ್ಲಿಷ್ ಪುಸ್ತಕಗಳನ್ನು ಬರೆದಿದ್ದಾರೆ. ಇವರು ನನ್ನ ಮೆಚ್ಚಿನ ಲೇಖಕಿ. ಇನ್ನೂ ನಮ್ಮ ರಾಷ್ಟ್ರದಲ್ಲಿರುವ ವಿದ್ಯಾಸಂಸ್ಥೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯಾಗಿದೆ. IIT, IIM, IISc ಹೀಗೆ ಹಲವಾರು ವೈಜ್ಞಾನಿಕ ತಂತ್ರಜ್ಞಾನದ ಸಂಶೋಧನಾ ಕೇಂದ್ರಗಳು ನಮ್ಮ ಹೆಮ್ಮೆ. ಮತ್ತು ಸಾಲು ಮರದ ತಿಮ್ಮಕ್ಕ ಪರಿಸರಕ್ಕೆ ತಾಯಿಯ ಹಾಗೆ, ಹಸಿರಿಗೆ ಅವರ ಪ್ರೀತಿಯ ಬಲವೇ ಪದ್ಮಶ್ರೀಗೆ ಕಾರಣ. PV ಸಿಂಧು, ರಾಹುಲ್ ದ್ರಾವಿಡ್, ನೀರಜ್ ಚೋಪ್ರಾ ಇವರು ಕ್ರೀಡೆಯಲ್ಲಿ ಭಾರತಕ್ಕಾಗಿ ಆಡಿದ್ದಾರೆ. ಜೈ ಭಾರತ ಜನನಿ. ಅಷ್ಟೇ ಅಲ್ಲ, ನಿಮಗೆ ನಮ್ಮ ನಾಡಿನ ವಿಶಿಷ್ಟ ಕಾವ್ಯ ಪರಂಪರೆ ಬಗ್ಗೆ ಗೊತ್ತಾ? ನವೀನ್ಯ, ನೀನು ಹೇಳ್ತೀಯಾ? ಖಂಡಿತ ಹೇಳ್ತೀನಿ. ನಮ್ಮ ಭಾರತ ಒಂದು ಕವಿತೆಗಳ ಭಂಡಾರ. ಸಂಸ್ಕೃತದಲ್ಲಿ ಕಾಳಿದಾಸ, ಕರ್ನಾಟಕದಲ್ಲಿ ಪಂಪ, ರನ್ನ, ಕುವೆಂಪು, ಬೇಂದ್ರೆ, ಗೋಕಾಕ್ ಇವರೆಲ್ಲ ನಮ್ಮ ಹೆಮ್ಮೆ. ನಾವೆಲ್ಲರೂ ಅವರ ಕವಿತೆಗಳಲ್ಲಿ ಜೀವಿಸುತ್ತೇವೆ. ಹೌದು ನವೀನ್ಯ, ನಿಜವಾಗಲೂ ನನಗೆ ಇಷ್ಟೆಲ್ಲ ಕವಿಗಳ ಬಗ್ಗೆ ಗೊತ್ತಿರಲಿಲ್ಲ. ಎಷ್ಟೊಂದು ಅದ್ಭುತವಾಗಿದೆ ನೋಡು. ಆದರೆ ನಾನು ಹೇಳಬೇಕಾದದ್ದು ಬೇರೆ ಇದೆ. ಇದು ಇನ್ನೂ ಕುತೂಹಲಕಾರಿಯಾಗಿದೆ. ಏನದು ದೀಕ್ಷಾ?
ನನಗೆ ಗೊತ್ತಿದೆ ನಮ್ಮ ನಾಡಿನ ಇತಿಹಾಸದಲ್ಲಿನ ರಾಜಮನೆತನ ಸೌಂದರ್ಯಮಯ ಹಾಗೂ ವೈಭವದಿಂದ ಕಂಗೊಳಿಸುವ ರಾಜ್ಯಗಳು. ಮೌರ್ಯರು, ಚೋಳರು, ವಿಜಯನಗರ ಸಾಮ್ರಾಜ್ಯ, ಹೊಯ್ಸಳ ಶಿಲ್ಪ, ಚಾಲುಕ್ಯರ ದೇವಾಲಯಗಳು ಇವೆಲ್ಲವೂ ಜಗತ್ತಿಗೆ ಮಾದರಿಯಾಗಿವೆ. ಹೌದು, ಹೊಯ್ಸಳರ ಶಿಲ್ಪಕಲೆ ನೋಡಿದರೆ ಅದೇನು ವಿಜ್ಞಾನ, ಕಲೆ, ನವೋದ್ಯಮ, ವೈಜ್ಞಾನಿಕತೆಯು ಕಲೆಯು ಒಂದೇ ರೂಪದಲ್ಲಿ ಇದ್ದಂತೆ. ಹಂಪೆಯ ಶಿಲ್ಪ, ಬಾದಾಮಿಯ ಗುಹೆಗಳು, ಪಟ್ಟದಕಲ್ಲು, ಐಹೊಳೆ ಇವೆಲ್ಲ ಭಾರತವನ್ನು ವಿಶ್ವದ ನಕ್ಷೆಯಲ್ಲಿ ಪ್ರಬಲವಾಗಿ ಎತ್ತಿದವು. ಇವತ್ತಿಗೂ ಪ್ರವಾಸಿಗರ ಕನಸು. ಇವತ್ತು ಈ ಮಹತ್ವದ ಸ್ಥಳಗಳು ಯುನೆಸ್ಕೋ ವಿಶ್ವ ಪರಂಪರೆ ಕೇಂದ್ರಗಳಾಗಿ ಗುರುತಿಸಲ್ಪಟ್ಟಿವೆ. ನಮ್ಮ ರಾಜ್ಯದ ಕುರಿತು ವಿಶೇಷವಾಗಿ ಹೇಳಬೇಕು. ಕರ್ನಾಟಕದ ರಾಜರು ಕೇವಲ ಅಧಿಕಾರಿಗಳಷ್ಟೇ ಅಲ್ಲ, ಜ್ಞಾನ, ಕಲೆ, ಸಾಹಿತ್ಯ ಮತ್ತು ವಿಜ್ಞಾನಕ್ಕೆ ಆದ್ಯತೆ ನೀಡಿದ್ದರು. ನಾನು ಹಂಪಿಗೆ ಹೋಗಿದ್ದೆ, ಅದ್ಭುತ ಅನುಭವ. ಇವತ್ತಿನ ದಿನಗಳಲ್ಲಿ ಈ ಸ್ಥಳಗಳು ಯುನೆಸ್ಕೋ ಪರಂಪರೆ ತಾಣಗಳಾಗಿ ಹೆಮ್ಮೆ ತರುತ್ತಿವೆ. ಇನ್ನು ಧಾರ್ಮಿಕ ಕಾವ್ಯ ಮತ್ತು ತಾತ್ವಿಕ ಪರಂಪರೆಗೆ ಬಂದರೆ ಇವೆಲ್ಲವನ್ನು ಆಧರಿಸಿ ಬದುಕಿದ್ದವರು ಬುದ್ಧ, ಶಂಕರಾಚಾರ್ಯ, ಬಸವಣ್ಣ. ಅವರು ಭಾರತೀಯ ಚಿಂತನೆಯ ದಾರಿ ತೋರಿಸಿದವರು. ಬಸವಣ್ಣನ ವಚನಗಳಲ್ಲಿ ಧರ್ಮ, ನೀತಿ, ಸಾಮಾಜಿಕ ಸಮಾನತೆ ಎಲ್ಲವೂ ಒಂದೇ. ಇಂತಹ ತತ್ವಗಳನ್ನು ಅರ್ಥ ಮಾಡಿಕೊಂಡು ಬದುಕಿದ್ದಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಸಿಗುತ್ತದೆ. ಇನ್ನು ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ 8 ಬಾರಿ ಬಂದಿದ್ದು ಕುವೆಂಪು, ದ.ರಾ ಬೇಂದ್ರೆ, ಶಿವರಾಮ ಕಾರಂತ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ವಿಕ್ರ ಗೋಕಾಕ್, ಯು.ಆರ್. ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ. ಇವರು ನಮ್ಮ ರಾಜ್ಯದ ಹೆಮ್ಮೆ. ಇದು ನಮ್ಮ ಭಾಷೆಯ ಸಿರಿಗೊಂದು ಗೆಲುವು. ಇತ್ತೀಚೆಗಿನ ಸುದ್ದಿ ಕೇಳಿದಿರಾ? ಮೊದಲ ಬಾರಿಗೆ ಕನ್ನಡ ಸಾಹಿತ್ಯಕ್ಕೆ ಅಂತಾರಾಷ್ಟ್ರೀಯ ಬೂಕರ್ ಬಹುಮಾನ. ಇದು ನಮ್ಮ ಎಲ್ಲ ಭಾಷೆ ಪ್ರಿಯರಿಗೆ ಪ್ರೇರಣೆ. ನಮ್ಮ ಮಾತು ಈಗ ಜಗತ್ತಿಗೆ ಕೇಳಿಸುತ್ತಿದೆ. ಅದಕ್ಕಿಂತಲೂ ಸುಂದರವಾದ ಅರ್ಥ ಹೇಳೋದು ಕವನವಲ್ಲವೇ? ಕನ್ನಡದ ಕವಿಗಳು ಪದಗಳ ಮೂಲಕ ಕವನಗಳಿಗೆ ಜೀವ ತುಂಬಿಸುತ್ತಿದ್ದಾರೆ. ಹೌದು, ಷಡ್ರುಚಿಯ ಸಾಲುಗಳು. ಪಾತರಗಿತ್ತಿ ಪಕ್ಕ. ಗಾರ್ಗಿ, ಇದರ ಬಗ್ಗೆ ಸ್ವಲ್ಪ ಹೇಳ್ತೀಯಾ? ದ.ರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ನಮ್ಮೆಲ್ಲರ ನೆಚ್ಚಿನ ಕವಿ. ಬೇಂದ್ರಾಜನ ಬಗ್ಗೆ ನನಗೆ ಕಳೆದ ವರ್ಷ ಧಾರವಾಡಕ್ಕೆ ಹೋಗಿದಾಗ ಅವರ ಮನೆಗೆ ಭೇಟಿ ಕೊಟ್ಟಾಗಲೇ ಗೊತ್ತಾಗಿದ್ದು. ಅವರ ಮನೆಯ ಮುಂಭಾಗದಲ್ಲಿ ದೊಡ್ಡ ದೊಡ್ಡ ಮರಗಳಿವೆ. ಅವರು ಉಪಯೋಗಿಸಿದ್ದ ಪ್ರತಿಯೊಂದು ವಸ್ತುಗಳನ್ನು ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಅವರ ಲೈಬ್ರರಿನಲ್ಲಿ 16,000 ಪುಸ್ತಕಗಳಿವೆ. ಬೇಂದ್ರೆ ಅವರ ಮಾತೃಭಾಷೆ ಮರಾಠಿಯಾಗಿದ್ದರೂ ಕನ್ನಡಕ್ಕೆ ಅವರ ಕೊಡುಗೆ ಅತ್ಯಮೂಲ್ಯವಾದದ್ದು. 4 ತಂತಿ ಎಂಬ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಬೇಂದ್ರೆ ಅಜ್ಜ ಬರೆದಿರುವ ಒಂದು ಕವನ ನಾವೆಲ್ಲ ಈಗ ಹಾಡೋಣವಾ? ಸರಿ. ಪಾತರಗಿತ್ತಿ ಪಕ್ಕ ನೋಡಿ ಏನ ಅಕ್ಕ, ಪಾತರಗಿತ್ತಿ ಪಕ್ಕ ನೋಡಿ ಏನ ಅಕ್ಕ, ಹಸಿರು ಹಚ್ಚಿ ಚುಚ್ಚಿ ಮೇಲಕ್ಕರ್ಷಿಣ ಹಚ್ಚಿ, ಹಸಿರು ಹಚ್ಚಿ ಚುಚ್ಚಿ ಮೇಲಕ್ಕರ್ಷಿಣ ಹಚ್ಚಿ, ಪಾತರಗಿತ್ತಿ ಪಕ್ಕ ನೋಡಿ ಏನ ಅಕ್ಕ, ಪಾತರಗಿತ್ತಿ ಪಕ್ಕ ನೋಡಿ ಏನ ಅಕ್ಕ, ಏನು ಬಣ್ಣ ಬಣ್ಣ ನಡುವೆ ನವಿಲಿ ಗಣ್ಣ, ಏನು ಬಣ್ಣ ಬಣ್ಣ ನಡುವೆ ನವಿಲಿ ಗಣ್ಣ, ರೇಷ್ಮೆ ಪಕ್ಕ ನಯ್ಯ ಮುಟ್ಟಲ್ಲಾರೆ ಭಯ್ಯ, ರೇಷ್ಮೆ ಪಕ್ಕ ನಯ್ಯ ಮುಟ್ಟಲ್ಲಾರೆ ಭಯ್ಯ, ಪಾತರಗಿತ್ತಿ ಪಕ್ಕ ನೋಡಿ ಏನ ಅಕ್ಕ, ಪಾತರಗಿತ್ತಿ ಪಕ್ಕ ನೋಡಿ ಏನ ಅಕ್ಕ, ಬನವನದಾಗ ಆಡಿ ಬನವನದಾಗ ಆಡಿ ಪಕ್ಕ ಹುಡಿ ಹೂಡಿ, ಬನವನದಾಗ ಆಡಿ ಪಕ್ಕ ಹುಡಿ ಹೂಡಿ, ಹುಲ್ಲುಗಾವಲದಾಗ ಹಳ್ಳಿ ಹುಡುಗಿ ಹಂಗ, ಹುಲ್ಲುಗಾವಲದಾಗ ಹಳ್ಳಿ ಹುಡುಗಿ ಹಂಗ, ಪಾತರಗಿತ್ತಿ ಪಕ್ಕ ನೋಡಿ ಏನ ಅಕ್ಕ, ಪಾತರಗಿತ್ತಿ ಪಕ್ಕ ನೋಡಿ ಏನ ಅಕ್ಕ,
ನೋಡಿ ಏನ ಅಕ್ಕ, ನೋಡಿ ಏನ ಅಕ್ಕ. ನಮ್ಮ ಹೃದಯದ ಮಾತು ಹೇಳಿದವರು ದೊಡ್ಡವರು. ಪುಟ್ಟ ಪದ್ಯದಲ್ಲಿ ದೊಡ್ಡ ತತ್ವ ಕೊಟ್ಟವರು ಡಾಕ್ಟರ್ ಡಿ.ವಿ. ಗುಂಡಪ್ಪನವರು. ಭಾರತದ ಭವಿಷ್ಯ ನಮ್ಮ ಭಾಗವಹಿಕೆಯಲ್ಲಿದೆ ಅಲ್ವೇ? ಹೌದು, ಇವತ್ತು ಪ್ರೀತಿಯಿಂದ ಹೇಳಬಹುದು. ನಾವೆಲ್ಲ ಭಾರತವನ್ನೇ ಪ್ರತಿಬಿಂಬಿಸುತ್ತಿದ್ದೇವೆ. ನಾವು ಮಾಡುವ ಪ್ರತಿಯೊಂದು ಕರ್ಮ, ಪ್ರತಿಯೊಂದು ಉತ್ಸಾಹ ಭಾರತವನ್ನೇ ಪ್ರಸ್ತಾವಿಸುತ್ತೆ. ತ್ಯಾಗ, ಪ್ರಜ್ಞೆ, ಶ್ರಮ ಇದು ಭಾರತವನ್ನು ಚಿತ್ರಿಸುವ ಚಿತ್ರ. ಇವತ್ತಿನ ಮಕ್ಕಳ ಕವಿತೆ, ನಾಳೆಯ ಶೋಧನೆ ಎಲ್ಲವೂ ಭಾರತದ ನಿರ್ಮಾಣದಲ್ಲಿ ಸೇರಿವೆ. ನಾವು ಬೆಳಕಾಗೋಣ, ಭಾರತಕ್ಕೊಂದು ದೀಪವಾಗಿ ಬೆಳಗೋಣ. ಜೈ ಹಿಂದ್. ವೀರಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ. ಶಾಂತಿ ಸ್ನೇಹ ಸೌಭಾಗ್ಯ ಇಲ್ಲಿ ಸಂತತ, ಇಲ್ಲಿ ಸಂತತ. ಉತ್ತರದಲ್ಲಿ ಹಿಮಾಲಯ ನಮಗೆ ಕಾವಲು, ಉಳಿದ ಕಡೆಗಳಲ್ಲಿ ನಮಗೆ ಕಡಲು ಕಾವಲು. ಉತ್ತರದಲ್ಲಿ ಹಿಮಾಲಯ ನಮಗೆ ಕಾವಲು, ಉಳಿದ ಕಡೆಗಳಲ್ಲಿ ನಮಗೆ ಕಡಲು ಕಾವಲು. ವೈರಿ ಪಡೆಗಳ ಹಿಂದೆ ಅಟ್ಟುವ, ವೈರಿ ಪಡೆಗಳ ಹಿಂದೆ ಅಟ್ಟುವ. ವಿಜಯ ಪಥದಿ ಅಡಿಯಲಿಟ್ಟು ಕಲಿಗಳಾಗುವ, ವಿಜಯ ಪಥದಿ ಅಡಿಯಲಿಟ್ಟು ಕಲಿಗಳಾಗುವ. ವೀರಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ. ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ಸಂತತಿ, ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ. ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ಸಂತತಿ, ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ. ಕಲೆಯು ಸಾವಿರ ಚೆಲುವಿನಾಗರ, ಕಲೆಯು ಸಾವಿರ ಚೆಲುವಿನಾಗರ. ಈ ಮಣ್ಣ ಕಣಕಣವು ಸ್ವರ್ಗ ಸುಂದರ, ಈ ಮಣ್ಣ ಕಣಕಣವು ಸ್ವರ್ಗ ಸುಂದರ. ವೀರಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ. ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಧಮನಿ ಧಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ, ಭಾರತೀಯರೆಂಬ ಹೆಮ್ಮೆ ನಮ್ಮದಾಗಲಿ. ಧಮನಿ ಧಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ, ಭಾರತೀಯರೆಂಬ ಹೆಮ್ಮೆ ನಮ್ಮದಾಗಲಿ. ಭಾರತಾಂಬೆಗೆ ನಾವು ನಮಿಸುವ, ಭಾರತಾಂಬೆಗೆ ನಾವು ನಮಿಸುವ. ಸತ್ಯಮೇವ ಜಯತೆ ಎಂದು ಜಗಕ್ಕೆ ಸಾರುವ, ಸತ್ಯಮೇವ ಜಯತೆ ಎಂದು ಜಗಕ್ಕೆ ಸಾರುವ. ವೀರಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ. ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ, ಇಲ್ಲಿ ಸಂತತ, ಇಲ್ಲಿ ಸಂತತ. ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಪ್ರಸ್ತುತಿಯನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಅಕ್ಷರಮನೆ ಮಕ್ಕಳು. ಭಾಗವಹಿಸಿದ ಮಕ್ಕಳು ಗಾರ್ಗಿ, ಚಿನ್ಮಯ್, ಗಾಯತ್ರಿ, ತಪಸ್ವಿನಿ, ನವೀನ್ಯ ಮತ್ತು ದೀಕ್ಷಾ. ಕಾರ್ಯಕ್ರಮದ ನಿರ್ದೇಶನ ರಂಜನಿ ಎಚ್ಎನ್.